ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಚಂದ್ರಹಾಸ್. 1 ಎಕರೆ ಅಡಿಕೆ ಬೆಳೆಯಲ್ಲಿ 10 ಲಕ್ಷ ಆದಾಯವನ್ನು ಗಳಿಸುವಂಥ ಒಂದು ಸಮಗ್ರ ಪೋಷಕಾಂಶ ನಿರ್ವಹಣೆ ಕ್ರಮವನ್ನು ಈ ಒಂದು ಸೆಷನ್ನಲ್ಲಿ ತಿಳ್ಕೊಳ್ಳೋಣ. ಅಡಿಕೆ ಬೆಳೆಯಲ್ಲಿ ಗರಿಷ್ಠ ಇಳುವರಿಗಾಗಿ ಸಂಪೂರ್ಣ ಮಾಹಿತಿ. ಅಡಿಕೆ ಬೆಳೆಯ ಇಳುವರಿ ಸಾಮರ್ಥ್ಯ, ಒಂದು ಅಡಿಕೆ ಮರದಲ್ಲಿ 3ರಿಂದ 5 kg ಒಣ ಅಡಿಕೆ, ಕನಿಷ್ಠ 2 kg, ಗರಿಷ್ಠವಾಗಿ 5 kg ತನಕ ಒಣ ಅಡಿಕೆಯನ್ನು ನಾವು ಪಡ್ಕೋಬಹುದು. 1 ಎಕರೆಯಲ್ಲಿ 550 ಅಡಿಕೆ ಗಿಡ ಇದೆ ಅನ್ನೋದಾದರೆ 1 ಎಕರೆಯ ಇಳುವರಿ ಸಾಮರ್ಥ್ಯ 15ರಿಂದ 20 ಕ್ವಿಂಟಾಲ್ ಒಣ ಅಡಿಕೆ, ಅಂದರೆ 7ರಿಂದ 10 ಲಕ್ಷದವರೆಗೆ ಲಾಭ 1 ಎಕರೆ ಅಡಿಕೆ ತೋಟದಲ್ಲಿ. ಈ ಒಂದು ತರಬೇತಿಯ ಉದ್ದೇಶ ಮಣ್ಣಿನ ಆರೋಗ್ಯ, ಗಿಡಗಳ ಆರೋಗ್ಯ, ಅಧಿಕ ಇಳುವರಿ, ಹೆಚ್ಚು ಲಾಭ. ಹಾಗಾಗಿ ಸಾವಯವ, ರಾಸಾಯನಿಕ, ಜೈವಿಕ ಗೊಬ್ಬರಗಳನ್ನು ಒಳಗೊಂಡಂತಹ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕ್ರಮ. ಮೊದಲನೇದಾಗಿ ಸಾವಯವ ಗೊಬ್ಬರ. ಇದರಲ್ಲಿ ನೀವು ತಿಪ್ಪೆ ಗೊಬ್ಬರ ಬಳಸಬಹುದು, ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ, ಎರೆಹುಳು ಗೊಬ್ಬರ, ಕೊಕೊನಟ್ ಕಾಯಿಲ್ ಕಾಂಪೋಸ್ಟ್, ಹೀಗೆ ಯಾವುದಾದರೂ ಗೊಬ್ಬರವನ್ನು ಸಹ ನೀವು ಬಳಸ್ಕೋಬಹುದು. ಯಾವುದೇ ರೀತಿ ಸಾವಯವ ಗೊಬ್ಬರ ವರ್ಷಕ್ಕೆ 1 ಬಾರಿ ಕೊಡಬೇಕು. ಪ್ರತಿ ಮರಕ್ಕೆ ಕನಿಷ್ಠ 12 kg ಅಂತೆ ಕೊಡಬೇಕಾಗತ್ತೆ. ಹಸಿರೆಲೆ ಗೊಬ್ಬರ, ಮುಂದಿನ ಒಂದು ಗೊಬ್ಬರ ಹಸಿರೆಲೆ ಗೊಬ್ಬರ. ಇಲ್ಲಿ ನೀವು ಅಲಸಂದೆ, ಹೊಂಗೆ ಮರ, ಗ್ಲೈರಿಸೀಡಿಯಾ ಮ್ಯಾಕ್ಯುಲಾಟಾ, ಸೆಸ್ಬ್ಯಾನಿಯಾ ಸ್ಪೀಷಿಯೋಸಾ ಎಂಬ ಒಂದಿಷ್ಟು ಹಸಿರೆಲೆ ಗೊಬ್ಬರವನ್ನು ನೀವು ತಯಾರು ಮಾಡಿಕೊಂಡು ನಿಮ್ಮ ಅಡಿಕೆ ತೋಟದಲ್ಲಿ ಹಸಿರೆಲೆ ಗೊಬ್ಬರವನ್ನು ಮಾಡ್ಕೋಬಹುದು. ಇದನ್ನು ವರ್ಷದಲ್ಲಿ 2 ಬಾರಿ ಇದನ್ನು ಮಾಡಿಕೊಂಡ್ರೆ ಬಹಳ ಉತ್ತಮ. ನೆಕ್ಸ್ಟ್, ಬೇವಿನ ಪುಡಿಯನ್ನು ಬಳಸಬೇಕಾಗತ್ತೆ. 1 ವರ್ಷಕ್ಕೆ 1 ಅಡಿಕೆ ಮರಕ್ಕೆ ಕನಿಷ್ಠ ಅಂದರೂ 1 kgಯಷ್ಟು ಬೇವಿನ ಪುಡಿಯನ್ನು ಹಾಕಬೇಕು. ಮುಂದಿನ ಒಂದು ವಿಧಾನ, ಮೋದಿಕೇರ್ ಸಂಸ್ಥೆಯ ಸಾವಯವ ಗೊಬ್ಬರಗಳಾಗಿರುವಂತಹ ಆಕ್ಟಿವ್ ಮ್ಯಾಕ್ಸ್ ಮತ್ತು ಆಕ್ಟಿವ್ ಝೈಮ್, ಸಮುದ್ರದ ಸಸ್ಯ ಕಳೆಯಿಂದ ತಯಾರಾಗಿರುವಂತಹ ಆಕ್ಟಿವ್ ಮ್ಯಾಕ್ಸ್ ಮತ್ತು ಆಕ್ಟಿವ್ ಝೈಮ್ ಸಾವಯವ ಗೊಬ್ಬರಗಳನ್ನು ನಾವು ಬಳಸ್ಕೋಬೇಕಾಗತ್ತೆ. ಬಳಸುವಂಥ ಒಂದು ವಿಧಾನ, 200 ಲೀಟರ್ ನೀರಿಗೆ ಆಕ್ಟಿವ್ 80 500 ml, ಆಕ್ಟಿವ್ ಮ್ಯಾಕ್ಸ್ 1 ಲೀಟರ್, ಆಕ್ಟಿವ್ ಝೈಮ್ 1 ಲೀಟರ್, ನೀಮ್ ಆಯಿಲ್ ಬೇವಿನ ಎಣ್ಣೆ 1 ಲೀಟರ್, ಇಷ್ಟನ್ನೂ ಸಹ 200 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಪ್ರತಿ ಅಡಿಕೆ ಮರಕ್ಕೆ 1 ಲೀಟರ್ನಂತೆ ಹಾಕಬೇಕು. 1 ವರ್ಷದಲ್ಲಿ 3 ಬಾರಿ ಆದರೂ ಕನಿಷ್ಠವಾಗಿ ಬಳಸಬೇಕು. ಈ ಒಂದು ವಿಧಾನವನ್ನು 1 ವರ್ಷದಲ್ಲಿ 3 ಬಾರಿ ಆದರೂ ಮಾಡಬೇಕು. 4 ತಿಂಗಳ ಅಂತರದಲ್ಲಿ, 3ರಿಂದ 4 ತಿಂಗಳ ಅಂತರದಲ್ಲಿ ಈ ವಿಧಾನವನ್ನು ವರ್ಷದಲ್ಲಿ 3 ಬಾರಿ ಮಾಡಬೇಕಾಗತ್ತೆ. ನೆಕ್ಸ್ಟ್, ಇದರಲ್ಲಿ ಏನು ಬೇವಿನ ಎಣ್ಣೆ ಅಂತ ಮೆನ್ಷನ್ ಮಾಡಿದ್ದೀವಿ, ಇದನ್ನು ವರ್ಷದಲ್ಲಿ 1 ಸಲ ಬಳಸಿದ್ರೆ ಸಾಕಾಗತ್ತೆ. ನೆಕ್ಸ್ಟ್, ಜೀವಾಮೃತ ತಯಾರಿಕೆ ವಿಧಾನ ನಿಮಗೆಲ್ಲ ಗೊತ್ತಾಯಿದೆ. ಗೊತ್ತಿಲ್ಲ ಅನ್ನೋರು ಡಿಸ್ಕ್ರಿಪ್ಷನಲ್ಲಿ ಇದರ ಒಂದು ಲಿಂಕನ್ನು ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಸೊ ಜೀವಾಮೃತ ತಯಾರಿಸೋವಂಥವರು ಜೀವಾಮೃತವನ್ನು ಪ್ರತಿ 2 ತಿಂಗಳಿಗೆ ಒಮ್ಮೆ ನಿಮ್ಮ ಅಡಿಕೆ ತೋಟಕ್ಕೆ ನೀವು ನೀಡಬಹುದು. ನೆಕ್ಸ್ಟ್, ಜೈವಿಕ ಗೊಬ್ಬರಗಳು, ಬಯೋ ಫರ್ಟಿಲೈಸರ್ಸ್. ಇದರಲ್ಲಿ AMC ಆರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಟಿಯಂ ಅಂತ ಬರ್ತದೆ. ಇದರಲ್ಲಿ ನೈಟ್ರೋಜನ್ ಫಿಕ್ಸಿಂಗ್ ಮೈಕ್ರೋಬ್ಸ್, ಫಾಸ್ಫರಸ್ ಆ್ಯಂಡ್ ಜಿಂಕ್ ಸಾಲ್ಯುಬಲೈಸಿಂಗ್ ಮೈಕ್ರೋಬ್ಸ್, ಪ್ಲಾಂಟ್ ಗ್ರೋತ್ ಪ್ರಮೋಟಿಂಗ್ ಮೈಕ್ರೋಬ್ಸ್ ಇರ್ತದೆ. ಸೊ ಈ ಒಂದು ಜೈವಿಕ ಗೊಬ್ಬರವನ್ನು ಕೂಡ ನೀವು ಬಳಸ್ಕೋಬೇಕಾಗ್ತದೆ. 1 ವರ್ಷಕ್ಕೆ 2 ಬಾರಿ ನೀವು ಕೊಡಬೇಕಾಗತ್ತೆ. 5 ಲೀಟರ್ ಕ್ಯಾನ್ನಲ್ಲಿ ಲಭ್ಯವಿರ್ತದೆ. 1 ಎಕರೆಗೆ 5 ಲೀಟರ್ನಷ್ಟು ಈ ಒಂದು ಜೈವಿಕ ಗೊಬ್ಬರವನ್ನು ಕೊಡಬೇಕಾಗತ್ತೆ. 1 ವರ್ಷಕ್ಕೆ 2 ಬಾರಿ ಆ ರೀತಿ ಕೊಡಬೇಕು. ನೆಕ್ಸ್ಟ್, ವಿಶೇಷವಾಗಿ ಮೇ ತಿಂಗಳಲ್ಲಿ ನಂತರ ಮಳೆಗಾಲ ಪ್ರಾರಂಭ ಆಗಿ ಕೆಲವೊಂದು ಫಂಗಲ್ ಡಿಸೀಸಸ್ ಅಥವಾ ಫಂಗಲ್ ಇನ್ಫೆಕ್ಷನ್ಸ್ ಬರೋ ಕಾರಣ ಇರೋದರಿಂದ ಮೇ ತಿಂಗಳಲ್ಲಿ ಒಮ್ಮೆ ಟ್ರೈಕೋಡರ್ಮಾ ಸುಡೋಮೊನಾಸ್ ಎನ್ನುವಂತಹ ಬಯೋಫಂಗಲ್ ಏಜೆಂಟನ್ನು 1 ಎಕರೆಗೆ 2 kg ಹಾಗೆ ನೀರಿನಲ್ಲಿ ಮಿಶ್ರಣ ಮಾಡಿ ಅಥವಾ ಬೇವಿನ ಪುಡಿಯಲ್ಲಿ ಮಿಶ್ರಣ ಮಾಡಿ ನೀಡಬೇಕಾಗತ್ತೆ. ಇದು ವರ್ಷಕ್ಕೆ 1 ಬಾರಿ ನೀಡಿದರೆ ಸಾಕು. ನೆಕ್ಸ್ಟ್, ರಾಸಾಯನಿಕ ಗೊಬ್ಬರಗಳಲ್ಲಿ ಇಂದು ವಿಶೇಷವಾದಂಥ ಒಂದು ರಾಸಾಯನಿಕ ಗೊಬ್ಬರಗಳಿದೆ. ಅದು ನೀರಿನಲ್ಲಿ ಕರಗುವಂತಹ ಗೊಬ್ಬರಗಳು, ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಸ್. ಸೊ ಇದನ್ನು ಯಾವ ರೀತಿ ಕೊಡಬೇಕು ಅಂತ ನೋಡೋದಾದರೆ,
19-19-19 6 kg 1 ಎಕರೆಗೆ, 13-0-45 6 kg 1 ಎಕರೆಗೆ, 00-50 6 kg 1 ಎಕರೆಗೆ, CN 3 kg 1 ಎಕರೆಗೆ. ಈ ಒಂದು ಪ್ರಮಾಣದಲ್ಲಿ ಒಂದು ಸಲಿಗೆ ನೀವು ಈ ಡೋಸೇಜಲ್ಲಿ ನೀವು 1 ಎಕರೆ ಅಡಿಕೆ ತೋಟಕ್ಕೆ ನೀವು ಕೊಡಬೇಕಾಗತ್ತೆ. ಈ ಒಂದು ಪ್ರಮಾಣದಲ್ಲಿ ಪ್ರತಿ 45ರಿಂದ 60 ದಿನಕ್ಕೆ ಒಮ್ಮೆ ಈ ಒಂದು ನೀರಿನಲ್ಲಿ ಕರಗುವಂಥ ರಾಸಾಯನಿಕ ಗೊಬ್ಬರಗಳನ್ನು ನಾವು ಕೊಡಬೇಕಾಗತ್ತೆ. ಓಕೆ, ನೆಕ್ಸ್ಟ್, ಯಾವುದೇ ರೀತಿಯ ಗೊಬ್ಬರವನ್ನು ನೀವು ಕೊಡಬೇಕು ಅಂದರೆ ಕೂಡ ಯಾವೆಲ್ಲ ಇವತ್ತು ಇಳುವರಿಯನ್ನು ಕೊಡುವಂತಹ ಅಡಿಕೆ ಗಿಡಗಳು ಅಥವಾ ಮರಗಳಿದೆ, ಅದರ ಒಂದು ಬೇರುಗಳು ಅಡಿಕೆಯ ಬುಡದಿಂದ 60 ಸೆಂಟಿಮೀಟರ್ ದೂರದಲ್ಲಿರೋದ್ರಿಂದ ಆ ಒಂದು ಅಂತರದಲ್ಲಿ ನಾವು ಯಾವುದೇ ರೀತಿಯ ಗೊಬ್ಬರಗಳನ್ನು ಆ ಅಂತರದಲ್ಲಿ ನಾವು ಕೊಡಬೇಕಾಗತ್ತೆ. ಈಗ ಒಟ್ಟಾರೆ ನೋಡ್ತಾ ಹೋಗೋಣ. ಇಲ್ಲಿ ತನಕ ನಾವೇನೇನು ಕಲ್ತ್ಕೊಂಡ್ವಿ, ಒಂದು ವರ್ಷಕ್ಕೆ ಯಾವ್ಯಾವ ಗೊಬ್ಬರವನ್ನು ಕೊಡಬೇಕು, ಎಷ್ಟೆಷ್ಟು ಕೊಡಬೇಕು, ಒಟ್ಟಾರೆ ನೋಡೋಣ. ಸಮಗ್ರ ಪೋಷಕಾಂಶ ನಿರ್ವಹಣೆ ಅಡಿಕೆ ಬೆಳೆಯಲ್ಲಿ ಮೊದಲನೇದಾಗಿ ಮೋದಿಕೇರ್ ಸೀವೀಡ್ ಎಕ್ಸ್ಟ್ರಾಕ್ಟ್ ಬಯೋಸ್ಟಿಮ್ಯುಲೆಂಟ್ಸ್ 1 ವರ್ಷಕ್ಕೆ 3 ಬಾರಿ, ಬೇವಿನ ಎಣ್ಣೆ ನೀಮ್ ಆಯಿಲ್ 1 ವರ್ಷಕ್ಕೆ 1 ಬಾರಿ, ನೀಮ್ ಪೌಡರ್ ಬೇವಿನ ಪುಡಿ 1 ವರ್ಷಕ್ಕೆ 1 ಬಾರಿ, AMC ಬಯೋ ಫರ್ಟಿಲೈಸರ್ಸ್ 5 ಲೀಟರ್ ಕ್ಯಾನಿನ್ ಬರುತ್ತೆ, ವರ್ಷದಲ್ಲಿ 2 ಬಾರಿ, ಟ್ರೈಕೋಡರ್ಮಾ ಸುಡೋಮೊನಾಸ್ ವರ್ಷದಲ್ಲಿ 1 ಬಾರಿ ಮೇ ತಿಂಗಳಿನಲ್ಲಿ, ಆರ್ಗ್ಯಾನಿಕ್ ಮೆನ್ಯೂರ್ಸ್ ಸಾವಯವ ಗೊಬ್ಬರ 1 ವರ್ಷಕ್ಕೆ 1 ಸಲ ಕೊಡಬೇಕು, ಗ್ರೀನ್ ಮೆನ್ಯೂರ್ಸ್ ಹಸಿರೆಲೆ ಗೊಬ್ಬರ 1 ವರ್ಷದಲ್ಲಿ 1ರಿಂದ 2 ಸಲ ಮಾಡಿಕೊಂಡ್ರೆ ತುಂಬ ಉತ್ತಮ. ಜೀವಾಮೃತ ಕೊಡುವಂಥವ್ರು 2 ತಿಂಗಳಿಗೆ ಒಮ್ಮೆ ಕೊಟ್ಟರೆ ಸೂಕ್ತ. ಇಷ್ಟು ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯನ್ನು ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ 1 ಎಕರೆ ಅಡಿಕೆಯಲ್ಲಿ ಖಂಡಿತವಾಗ್ಲೂ ನೀವು 10 ಲಕ್ಷ ಹತ್ತತ್ರ ಲಾಭವನ್ನು 7ರಿಂದ 10 ಲಕ್ಷ ಲಾಭವನ್ನು ಮಾಡ್ಕೋಬಹುದು. ಆ ಒಂದು ಸಾಮರ್ಥ್ಯ ನಿಮ್ಮ ಅಡಿಕೆ ತೋಟಕ್ಕೆ ಈ ರೀತಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡೋದ್ರಿಂದ ಮಣ್ಣಿನ ಆರೋಗ್ಯನೂ ಕೂಡ ಸುಧಾರಿಸ್ತದೆ, ಅಧಿಕ ಇಳುವರಿಗೂ ಕೂಡ ಬರ್ತದೆ, ಗಿಡಗಳ ಆರೋಗ್ಯನೂ ಕೂಡ ಉತ್ತಮವಾಗಿರ್ತದೆ, ಹೆಚ್ಚು ಲಾಭವನ್ನು ಕೂಡ ನೀವು ಪಡ್ಕೋಬಹುದು. ಇದಿಷ್ಟು ಸಹ ಅಡಿಕೆ ಬೆಳೆಯಲ್ಲಿ ಸಮಗ್ರ ಪೋಷಕಾಂಶ ನಿರ್ವಹಣೆಯ ಕ್ರಮ. ಧನ್ಯವಾದಗಳು.